ಸಿಎಂ ಹಿಜಾಬ್ ವಾಪಸ್ ನಿರ್ಧಾರವನ್ನ ಮುಸ್ಕಾನ್ ಸ್ವಾಗತಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡಿರುವಂತಹ ಮುಸ್ಕಾನ್ ಹೇಳಿದ್ದಾರೆ. ಮತ್ತೆ ನಾನು ಕಾಲೇಜ್ಗೆ ಹೋಗ್ತೀನಿ ಅನ್ನೋದನ್ನ ಕೂಡ ಆಕೆ ಈಗ ಹೇಳಿರುವಂಥದ್ದು. ನನ್ನ ಓದು ಅರ್ಧಕ್ಕೆ ನಿಲ್ಲಿಸಿದ್ದೀನಿ, ಆದ್ರೆ ಈಗ ಮುಂದುವರಿಸ್ತೀನಿ ಅಂತ ಈಕೆ ಹೇಳಿದಾಳೆ. ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ನನಗಿದೆ. ಯಾರು ಹಿಜಾಬ್ನಿಂದ ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಟ್ಟಿದ್ರೋ ಅವರೆಲ್ಲರೂ ಕೂಡ ಈಗ ಮತ್ತೆ ವಿದ್ಯಾಭ್ಯಾಸ ಆರಂಭಿಸಬಹುದು. ಅವರೆಲ್ಲರೂ ಕಾಲೇಜ್ಗೆ ಮತ್ತೆ ವಾಪಸ್ ಬನ್ನಿ ಅಂತ ಹೇಳಿ ಈಕೆ ಕರೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಟಿವಿ9ಗೆ ಮುಸ್ಕಾನ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ಹಿಜಾಬನ್ನು ವಾಪಸ್ ಪಡಿತೀವಿ ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೆ ಘೋಷಣೆಯನ್ನು ಕೂಗಿದಂಥ ಮುಸ್ತಾನ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್, ಮೊದಲನೇದಾಗಿ ಹಿಂದೆ ನೀವು ಇದೇ ಹಿಜಾಬ್ ವಿಚಾರವಾಗಿ ಹೋರಾಟವನ್ನು ಕೂಡ ಮಾಡಿದ್ರಿ, ಘೋಷಣೆಯನ್ನು ಕೂಡ ಕೂಗಿದ್ರಿ, ಸಾಕಷ್ಟು ಹೆಸರು ಕೂಡ ಗಳಿಸ್ಕೊಂಡಿದ್ರಿ. ಈಗ ಇದೇ ವಿಚಾರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ವಾಪಸ್ ಪಡಿತೀವಿ ಹಿಜಾಬ್ನ, ಎಲ್ಲ ಮಕ್ಕಳು ಕೂಡ ಕಾಲೇಜುಗಳಿಗೆ ಧರಿಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು? ತುಂಬ ಖುಷಿ ಆಯಿತು ಸರ್, ಅಲ್ಹಮ್ದುಲಿಲ್ಲಾ ತುಂಬ ಖುಷಿ ಆಯಿತು. ನಮ್ಮ ಸಿ ಎಂ ಸಿದ್ದರಾಮಯ್ಯಗೆ, ಸರ್ UT ಖಾದರ್ ಸರ್ಗೆ, ಜಮೀರ್ ಅಹಮದ್ ಸರ್ಗೆ, DK ಶಿವಕುಮಾರ್ ಸರ್ಗೆ ಅವ್ರಿಗೆಲ್ಲ ಧನ್ಯವಾದ ಮಾಡ್ತೀನಿ. ತುಂಬ ಖುಷಿ ಆಯಿತು ಸರ್. ಇದೇ ವಿಚಾರವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ, ತಮ್ಮನ್ನು ಸಾಕಷ್ಟು ಮುಸ್ಲಿಂ ಮುಖಂಡರುಗಳೆಲ್ಲ ಭೇಟಿಯನ್ನು ಮಾಡಿದರು. ಹಿಜಾಬಿಗೆ ನಮಗೆ ಬೇಕು ಹಿಜಾಬು ಅನ್ನೋಂಥದ್ದು ಕೂಡ ತಾವು ಹೇಳಿದ್ರಿ. ಆದರೆ ಅವಾಗ ಆಗಿನ ಸರ್ಕಾರ ಅದನ್ನು ಬ್ಯಾನ್ ಮಾಡಿತ್ತು. ಆನಂತರ ತಾವು ಕೂಡ ಡ್ರಾಪ್ ಔಟ್ ಆಗಿದ್ರಿ, ಕಾಲೇಜಿಗೆ ಕೂಡ ಹೋಗ್ತಾ ಇರಲಿಲ್ಲ. ಈಗ ಮತ್ತೆ ವಾಪಸ್ ಹಿಜಾಬ್ನ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಹೋಪ್ ಅಂತೂ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ. ಹಿಜಾಬ್ ಬಂದೈತೆ, ನಾವು ಹೋಗಿ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತೀವಿ. ಇದೇ ವಿಚಾರ ಅಂದರೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೋರ್ಟ್ ಕೂಡ ಮೊರೆ ಹೋಗಿದ್ದಾರೆ. ಅಲ್ಲಿ ಇನ್ನೂ ವಿಚಾರಣೆ ಬಾಕಿ ಇದೆ. ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗೆ ಅನಿಸುತ್ತಾ ಅಂತ? ಕಾನ್ಫಿಡೆನ್ಸ್ ಐತೆ ಸರ್, ಇನ್ಶಾಲ್ಲ ಸಿಗುತ್ತೆ ನಮ್ಮ ರೈಟ್ಸು. ನಮ್ಮ ರೈಟ್ಸ್ ಸಿಗುತ್ತೆ. ನೆನೆ CM ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮುಸ್ಕಾನ್ ಹೇಳಿರುವಂತಹ ಮಾತುಗಳು. ನಮ್ಮ ಪ್ರತಿನಿಧಿ ಪ್ರಶಾಂತ್ ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈಗ ಮುಸ್ಕಾನ್ ಹೇಳಿರುವಂತಹ ಮಾತುಗಳನ್ನು ಕೇಳ್ತಾ ಇದ್ರಿ. ಈ ಹಿಂದೆ ಬಹುಶಃ ನಿಮಗೆ ನೆನಪಿರ್ಬೋದು, ಕಳೆದ ವರ್ಷ ಈ ಹಿಜಾಬ್ನ ಒಂದಷ್ಟು ವಿವಾದ ಇದ್ದಾಗ, ಹೋರಾಟಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಂಡ್ಯದ ಒಂದು ಕಾಲೇಜ್ನಲ್ಲಿ ಯಾವಾಗ ಒಂದಷ್ಟು ಹಿಂದೂಪರ ಸಂಘಟನೆಯ ಮುಖಂಡರೆಲ್ಲರೂ ಕೂಡ ಘೋಷಣೆಗಳನ್ನು ಕೂಗ್ತಾ ಇದ್ರು, ಆಗ ಅಲ್ಲಿ ಈಕೆ ಅಲ್ಲಾಹು ಅಕ್ಬರ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿ ಮುನ್ನೆಲೆಗೆ ಬಂದಂತಾಕೆ. ಸೊ ಈಗ ಈ ಹಿಜಾಬ್ ನಿಷೇಧ ಆಯಿತು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಶಾಲೆಗೆ ಹೋಗೋದನ್ನು ಬಿಟ್ಟಿದ್ದೆ, ಬಟ್ ಈಗ ಮತ್ತೆ ನಾನು ಶಾಲೆಗೆ ಹೋಗೋದನ್ನು ಮುಂದುವರಿಸ್ತೀನಿ. CM ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರ ಖುಷಿ ತಂದಿದೆ ನಮ್ಮೆಲ್ಲರಿಗೂ ಅನ್ನೋ ಮಾತುಗಳನ್ನು ಹೇಳಿದಾಳೆ. ಸೊ ಬನ್ನಿ, ಈಕೆ ಈಗ ನಮ್ಮ ಪ್ರತಿನಿಧಿ ಪ್ರಶಾಂತ್ ಜೊತೆಗೆ ನಡೆಸಿದಂಥ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ. ಹಿಜಾಬನ್ನು ವಾಪಸ್ ಪಡಿತೀವಿ ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೆ ಘೋಷಣೆಯನ್ನು ಕೂಗಿದಂಥ ಮುಸ್ತಾನ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್, ಮೊದಲನೇದಾಗಿ ಹಿಂದೆ ನೀವು ಇದೇ ಹಿಜಾಬ್ ವಿಚಾರವಾಗಿ ಹೋರಾಟವನ್ನು ಕೂಡ ಮಾಡಿದ್ರಿ, ಘೋಷಣೆಯನ್ನು ಕೂಡ ಕೂಗಿದ್ರಿ, ಸಾಕಷ್ಟು ಹೆಸರು ಕೂಡ ಗಳಿಸ್ಕೊಂಡಿದ್ರಿ. ಈಗ ಇದೇ ವಿಚಾರವಾಗಿ ಸ್ವತಃ CM ಸಿದ್ದರಾಮಯ್ಯ ಅವರೇ ವಾಪಸ್ ಪಡಿತೀವಿ ಹಿಜಾಬ್ನ, ಎಲ್ಲ ಮಕ್ಕಳು ಕೂಡ ಕಾಲೇಜುಗಳಿಗೆ ಧರಿಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಕೊಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು? ತುಂಬ ಖುಷಿ ಆಯಿತು ಸರ್, ಅಲ್ಹಮ್ದುಲಿಲ್ಲಾ ತುಂಬ ಖುಷಿ ಆಯಿತು. ನಮ್ಮ CM ಸಿದ್ದರಾಮಯ್ಯಗೆ, ಸರ್ UT ಖಾದರ್ ಸರ್ಗೆ, ಜಮೀರ್ ಅಹಮದ್ ಸರ್ಗೆ, DK ಶಿವಕುಮಾರ್ ಸರ್ಗೆ ಅವ್ರಿಗೆಲ್ಲ ಧನ್ಯವಾದ ಮಾಡ್ತೀನಿ. ತುಂಬ ಖುಷಿ ಆಯಿತು ಸರ್. ಇದೇ ವಿಚಾರವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ, ತಮ್ಮನ್ನು ಸಾಕಷ್ಟು ಮುಸ್ಲಿಂ ಮುಖಂಡರುಗಳೆಲ್ಲ ಭೇಟಿಯನ್ನು ಮಾಡಿದರು. ಹಿಜಾಬಿಗೆ ನಮಗೆ ಬೇಕು ಹಿಜಾಬು ಅನ್ನೋಂಥದ್ದು ಕೂಡ ತಾವು ಹೇಳಿದ್ರಿ. ಆದರೆ ಅವಾಗ ಆಗಿನ ಸರ್ಕಾರ ಅದನ್ನು ಬ್ಯಾನ್ ಮಾಡಿತ್ತು. ಆನಂತರ ತಾವು ಕೂಡ ಡ್ರಾಪ್ ಔಟ್ ಆಗಿದ್ರಿ, ಕಾಲೇಜಿಗೆ ಕೂಡ ಹೋಗ್ತಾ ಇರಲಿಲ್ಲ. ಈಗ ಮತ್ತೆ ವಾಪಸ್ ಹಿಜಾಬ್ನ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಹೋಪ್ ಅಂತೂ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ. ಹಿಜಾಬ್ ಬಂದೈತೆ, ನಾವು ಹೋಗಿ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತೀವಿ. ಇದೇ ವಿಚಾರ ಅಂದರೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೋರ್ಟ್ ಕೂಡ ಮೊರೆ ಹೋಗಿದ್ದಾರೆ. ಅಲ್ಲಿ ಇನ್ನೂ ವಿಚಾರಣೆ ಬಾಕಿ ಇದೆ. ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗೆ ಅನಿಸುತ್ತಾ ಅಂತ? ಕಾನ್ಫಿಡೆನ್ಸ್ ಐತೆ ಸರ್, ಇನ್ಶಾಲ್ಲ ಸಿಗುತ್ತೆ ನಮ್ಮ ರೈಟ್ಸು. ನಮ್ಮ ರೈಟ್ಸ್ ಸಿಗುತ್ತೆ. ನೆನೆ CM ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಮೇಡಮ್ ಸೇರಿಸ್ಕೊಂಡು
ಸೊ ನಿನ್ನೆ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಒಂದು ಹೇಳಿಕೆ ಈಗ ಮತ್ತೆ ಈ ಹಿಜಾಬ್ನ ಒಂದು ವಿಚಾರ ಮುನ್ನೆಲೆಗೆ ಬರುವಂತೆ ಮಾಡಿದೆ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಒಂದು ವಿಚಾರ, ಯಾಕಂದ್ರೆ ಈಗಾಗಲೇ ದ್ವಿಸದಸ್ಯ ಪೀಠದ ಮುಂದೆ ಈ ಒಂದು ವಿಚಾರಣೆ ಏನು ಬಂದಿತ್ತು, ಆಗ ತೀರ್ಪು ಕೂಡ ಹೊರಬಿದ್ದಿತ್ತು. ಆದರೆ ಇಬ್ಬರು ನ್ಯಾಯವಾದಿಗಳು ವ್ಯತಿರಿಕ್ತವಾದಂತಹ ಒಂದು ತೀರ್ಪು ನೀಡಿದ್ರಿಂದಾಗಿ ಈಗ ಡಿವಿಷನಲ್ ಬೆಂಚ್ ನ ಮುಂದೆ ಇದೆ. ಅಲ್ಲಿ ಏನಾಗುತ್ತೆ ಈ ವಿಚಾರ ಅನ್ನುವಂಥದ್ದು ಸಾಕಷ್ಟು